ರಾಣಿ ರಾಣಿ ಹದ್ದನ್ನ ಚೆನ್ನಾಗಿ ಕುಕ್ಕಿ ಸಾಯಿಸ್ಬಿಟ್ಟು ಬಾಬು. ಬುದ್ಧಿ ಬುದ್ಧಿ ಏನೇನು ಮಾಡ್ತಿರೋದು ನೋಡು ರಾಮಯ್ಯ. ಆ ಹದ್ದು ನನ್ನನ್ನು ನೋಡಿ ನಗ್ತಾ ಇದೆ. ಹೋಗು ರಾಜ, ಅದ್ರ ಎದೆನ ಸೀಳ್ಬಿಟ್ಟು ಬಾ. ಬುದ್ಧಿ ಬುದ್ಧಿ ಪಾರವಾಳ ಎಲ್ಲಾರು ಹತ್ತಿ ಹೊಡೆಯೋದು ಉಂಟು. ನೀವು ನಡೀರಿ ಬುದ್ಧಿ, ಒಳಕ್ ನಡೀರಿ ಬುದ್ಧಿ, ನಡೀರಿ. ಹತ್ರ ಒತ್ತೆ ನಮ್ ದಣಿ ನೆಲಕ್ಕೆ ಹಾಳು ಮಾಡಕ್ ಬಂದ. ರಾಮಯ್ಯ ರಾಮಯ್ಯ, ಒಂದು ಬಿಳಿ ಕಾಗದ ತಗೊಂಬ. ಇದನ್ನ ಸಮಯ ಬಂದಾಗ ಇದನ್ನು ಬಿಚ್ಚಿ ಅದರಲ್ಲಿರೋ ಕಾಗದನ ಓದ್ಕೊಂಡು ಅದರಂತೆ ನಡು. ಆಗಲಿ ಬಿಟ್ಟು ಹೌದು.
ಬಾಸ್ ಬಾಸ್ ನೀಲ ಯಾವ ಬಂದೆ ಬಾ ಕೂತ್ಕೋ. ಚೆನ್ನಾಗಿದೆಯಲ್ಲ ರಾಮಯ್ಯ ಬಾಯ್ರಿ ಯಾರು ಬಂದಿದ್ದಾರೆ ನೋಡು. ಚೆಂದಾಗಿದ್ದೀರ ನೀಲವ? ಚೆನ್ನಾಗಿದ್ದೀನಿ ರಾಮಯ್ಯ. ನೀನು ಬಂದಿದ್ದು ತುಂಬಾ ಸಂತೋಷ ಅಲ್ಲಿಲ್ಲ. ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ. ಅದೆಲ್ಲ ಆಮೇಲೆ ಮಾತನಾಡೋಣ. ಇವಾಗ ನೀನೇನು ಊಟ ಮಾಡ್ತೀಯೋ ಅಥವಾ ಟಿಫನ್ ತಗೋತೀಯೋ? ನಾನ್ ದಿನ ಊಟ ಮಾಡ್ತಿರೋದು ನೀವಿಟ್ಟು ಭಿಕ್ಷೆ ತಾನೆ. ಅದೆಲ್ಲ ನಾನು ನಿನ್ ಕೇಳಿದ್ದು. ನೀನೀಗ ಈ ಮನೆ ಗೆಸ್ಟ್. ಹೌದೌದು. ಇಷ್ಟು ದೂರದಿಂದ ಬಂದ್ಮೇಲೆ ಸುಮ್ಮನೆ ಇರಕ್ಕಾಗುತ್ತೇನು? ಹಸು ಅಂದ್ರೆ ಹಸು, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇಲ್ಲಿಂದ ಕದ್ಲೋದು. ಗುಡ್ ಗುಡ್. ರಾಮಯ್ಯ ಹೋಗಿ ಫಸ್ಟ್ ಕ್ಲಾಸ್ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡು. ಹೌದು. ಮತ್ತೇನಿಲ್ಲ ಸಮಾಚಾರ? ಬುದ್ಧಿ ಓಸಿ ಬರ್ತೀರಾ? ಒಂದ್ ನಿಮಿಷ ಬಂದ್ಬಿಡ್ತೀನಿ. ಬುದ್ಧಿ ಅಡಿಗೆ ಮಾಡಕ್ಕೆ ಅಕ್ಕಿ ಬೇಳೆ ಏನು ಇಲ್ಲ ಬುದ್ಧಿ. ಹೇಳ್ದಷ್ಟೇ ಕೆಲಸ ಮಾಡು, ಹೋಗು ಬೇಗ. ಇನ್ನೇನಿಲ್ಲ ಸಮಾಚಾರ? ಏನ್ ಬಂದೆ? ನಾನು ನಿಮ್ ಹತ್ರ ಒಂದು ವಸ್ತು ಬೇಡ ತಗೊಂಡು ಹೋಗೋಣ ಅಂತ ಬಂದೆ. ನನ್ನಿಂದಾನೆ? ಹೌದು. ನಮ್ಮಂಥವ್ರು ಕೇಳೋದೇನಿದ್ರು ನಿಮ್ ಹತ್ರ ತಾನೆ. ಯಾರ್ ಕೈ ಎತ್ತು ಕೊಡ್ತಾರೋ ಅವ್ರ ಸುತ್ತಮುತ್ತ ತಾನೇ ಕೈ ಚಾಚೋ ಜನ ಇರೋದು. ಬಂದ್ಬಿಟ್ಟೆ ಒಂದು ನಿಮಿಷ. ಪ್ರಭು, ಕಸ್ತೂರಿ ನಿವಾಸದ ವಂಶದವರಲ್ಲಿ ಇದುವರೆಗೆ ಯಾರಿಗೂ ಏನೂ ಇಲ್ಲ ಅಂತವರಲ್ಲ. ಈಗ ನೀಲ ನನ್ನನ್ನು ಏನೋ ಕೇಳೋದಕ್ಕೆ ಬಂದಿದ್ದಾಳೆ. ನನಗೇನೋ ದಿಕ್ಕು ತೋಚದೆ ನಿನ್ನ ಹತ್ರ ಬಂದಿದ್ದೀನಿ. ಅವಳೇನೇ ಕೇಳಿದ್ರು ನನ್ನಲ್ಲಿರೋದನ್ನ ಮಾತ್ರ ಕೇಳೋ ಹಾಗೆ ಮಾಡು ಪ್ರಭು. ಇದಿಷ್ಟೇ ನಾನು ನಿನ್ನ ಬೇಡ್ಕೊಳ್ಳೋದು. ಹೇಗಿತ್ತನಿಲ್ಲ ಊಟ? ತುಂಬಾ ಚೆನ್ನಾಗಿತ್ತು. ಈಗ ಹೇಳು, ಅದೇನು ಬೇಕು ಅಂದಿಲ್ಲ. ರಾಣಿ ಹೊರತು ಈಗ ಆ ವಿಷಯ ಎಲ್ಲ ಯಾಕೆ ಜ್ಞಾಪಿಸ್ತೀಯ? ಈಗ ನನ್ನ ಎರಡನೇ ಮಗು, ಅದಕ್ಕೂ ಮೈ ಹುಷಾರಾಗಿಲ್ಲ. ಯಾಕೆ? ಜ್ವರ ಬಂದು ಮಲಗಿಬಿಟ್ಟಿದೆ. ಸ್ನಾನ ಕೂಡ ಸರಿಯಾಗಿಲ್ಲ. ಸನ್ನಿ ಬಂದು ಏನೇನೋ ಮಾತಾಡುತ್ತೆ. ಡಾಕ್ಟರ್ ತೋರಿಸಲಿಲ್ಲ? ಅವನೇ ಹೇಳ್ತ ಚಂದ್ರು. ಅವ್ರ ವಿಷಯ ನಿಮ್ಗೆ ಗೊತ್ತಿಲ್ವೇನು? ನೀವು ಕಸ್ತೂರಿ ನಿವಾಸ ಬಿಟ್ಟ ಮೇಲೆ ಅವ್ರು ಗಡ್ಡ ಬಿಟ್ಕೊಂಡು ಒಂಥರ ಸನ್ಯಾಸ ಆಗೋಗ್ಬಿಟ್ರು. ಹೇಳಲಿಲ್ಲ. ಈಗ ನನ್ನಿಂದೇನಾಗ್ಬೇಕು? ನಿನ್ ಮಗುಗೋಸ್ಕರ ಬೇಕಾದ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೀನಿ. ನೀವಿಂಥ ಧಾರಾಳವಾದ ಮನಸ್ಸಿನವರಂತ ತಾನೇ ಬಂದಿದ್ದೆ. ನೀವು ನನ್ನ ಮದುವೆಯಲ್ಲಿ ಒಂದು ಚಿನ್ನದ ಪಾರವಾಳೆ ಕೊಟ್ಟಿದ್ರಿ, ಜ್ಞಾಪಕ ಇದೆಯೇ? ಹೌದು. ಯಾವಾಗ್ಲೂ ಅದನ್ನಿಟ್ಕೊಂಡೇ ಇವನು ಆಡ್ತಾ ಇದ್ದ. ಈಗ ಜ್ವರ ಬಂದ್ಮೇಲೆ ದೊಡ್ಡಪ್ಪನ ಹತ್ರ ಇರೋ ನಿಜವಾದ ಪಾರವಾಳ ತಂದ್ಕೊಡು ಅಂತ ಹಠ ಮಾಡ್ತಿದ್ದ. ಇದ್ರಲ್ಲಿ ಕೂಡ ಅದೇ ಕನವರಿಕೆ. ಡಾಕ್ಟ್ರು ಕೂಡ ಅದು ಬಂದ್ರೆ ಮಗು ಬೇಗ ಹುಷಾರಾಗುತ್ತೆ ಅಂತ ಹೇಳಿದ್ರು.
ಅಯ್ಯೋ, ಜೀವನದಲ್ಲಿ ನಂದು ಅಂತ ಇದ್ದದ್ದನ್ನೆಲ್ಲ ಒಂದೊಂದಾಗಿ ಕಿತ್ಕೊಂಡ್ಬಿಟ್ಟೆ. ನಾನು ಕುಗ್ಗಲಿಲ್ಲ, ತಗ್ಲಿಲ್ಲ, ಜಗ್ಲಿಲ್ಲ. ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಈಗ ಈಗ ಕಡೆಗೆ ನನ್ನ ಬಾಯಿನಲ್ಲಿ ಇಲ್ಲ ಅಂತ ಹೇಳಿಸೋದಕ್ಕೋಸ್ಕರ ನನ್ನ ಇಲ್ಲಿವರೆಗೂ ಜೀವಂತವಾಗಿಟ್ಟಿದ್ದೀಯಾ ಪ್ರಭು. ಏನಾಯ್ತು? ಯಾಕೆ ಹೊರಟೋದ್ರು? ನಿಂಗೆ ಅರ್ಥವಾಗ್ಲಿಲ್ವೇನವ? ಇಲ್ಲಿ ಗಂಟ ಕುಂತ್ಕೊಂಡು ತಿಂದಿಯಲ್ಲ, ರುಚಿ ಆಗದೆ ಅಂತಂದ್ಯಲ್ಲ, ಅದೇ ಪಾರ್ವಾಳ ನಾ ಮಾರಿ ಬಂದು ದುಡ್ಡಾಗಿ ಮಾಡಿದ್ದು ಕಣವ. ನೀ ಚಂದಾಗಿರ್ಬೇಕು, ನಿಜವಾಗ್ಲೂ ಚಂದಾಗಿರ್ಬೇಕು. ನಮ್ ದಣಿ ಇಬ್ರು ಅನಾಥರು ಸಾಕಿದ್ರು, ನಿಮ್ಮನ್ನ ಚಂದ್ರಪ್ಪನ್ನ ಕೇಳ್ದಂಗ್ ಕೊಟ್ರು, ಬೇಕಾದಂಗ್ ಮಾಡಿದ್ರು. ಅವ್ರಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ. ಮನೆ ಕಸ್ಕೊಂಡ್ರಿ, ಹಣ ಕಸ್ಕೊಂಡ್ರಿ, ಅಂತಸ್ ಕಸ್ಕೊಂಡ್ರಿ, ಮೇಲ್ ಪದವಿ ಕಸ್ಕೊಂಡ್ರಿ. ಕಡೆ ಉಳಿದಿದ್ದು ಪಾರವಾಳ ಕಸ್ಕೊಳಕ್ಕೂ ಬಂದ್ಬಿಟ್ರಿ. ಸಮಾಧಾನ ಆಯ್ತೇನವ? ಹೋಗವ, ಇನ್ನು ಅವರಿಂದ ಏನೇನು ಕಸ್ಕೋಬೇಕು ಅಂತಿದೆ. ಹೋಗವ ರಾಮಯ್ಯ, ಸಾಕರ ಹೋಗವ. ಕಣ್ಣಯ್ಯ, ಹೃದಯ ಆಯ್ತಾ? ನಿನ್ ಲೋಕದಾಗ ಇದೆ ನನ್ನ ನ್ಯಾಯ, ಇದೆ ನನ್ನ ನೀತಿ. ಅಯ್ಯೋ, ಈ ಘೋರನ ನೋಡುತ್ತಲ್ಲ, ಈ ಮುಸ್ಲಿಂ ಜೀವ ಉಳಿಸಿರೋದು ನಿಜವಾದ ಕಲ್ಲು ಕಲ್ಲು. ಮುದುಕನ್ ಬಿಟ್ಟು ಹೊಂಟೆ ಹೋದ್ರು ಬುದ್ಧಿ. ನಿಮ್ಗೊಳ್ಳೇದಾಗ್ಲಿ ಅಂತ ಏನ್ ಮಾಡಿದ್ರು ನನ್ ತಡೆದು ಕೊನೆವರೆಗೂ ನನ್ ಕೆಟ್ಟೋನ್ ಮಾಡಿ ಹೊರಟೋಗ್ಬಿಟ್ರದ ಬಾಸ್. ಇದು ನ್ಯಾಯನ? ಇದು ಧರ್ಮನ ಬಾಸ್? ಕೊನೆವರೆಗೂ ನನ್ ತಡೆದ್ರಿ, ನನ್ನ ಕೃತಜ್ಞ ಅನ್ಸಿದ್ರಿ. ಈಗೇನ್ ಮಾಡ್ತೀರಾ? ನನ್ನ ಸರ್ವಸ್ವನು ಮಾರಿ ಗೌರಿ ಶಂಕರದ ಉದ್ದಕ್ಕೂ ಹೂವಿನ ತೇರು ಮಾಡಿಸ್ತೀನಿ. ಇಂಥ ಮಹಾದಾನಿ ಇದ್ದ, ಹೀಗ್ ಬಾಳ್ದ ಅಂತ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಎಲ್ರಿಗೂ ಗೊತ್ತಾಗ ಮಾಡ್ತೀನಿ. ಇಲ್ಲ ಚಂದ್ರಪ್ಪ, ಹಂಗ್ ಮಾಡೋ ಹಂಗಿಲ್ಲ. ಇದ್ರಾಗಿರೋ ಕಾಗದ ತೆಗೆದು ನೋಡಿ, ಎಲ್ಲ ಗೊತ್ತಾಯ್ತದೆ. ನಾನಿನ್ನು ಹೆಚ್ಚು ದಿನ ಬದುಕಿರಲಾರೆ. ಕಸ್ತೂರಿ ನಿವಾಸದ ಆಸ್ತಿಯಲ್ಲಿ ಕಡೆಯದಾಗಿ ಉಳಿದಿರುವ ಹಣವನ್ನು ಇದರೊಂದಿಗೆ ಇಟ್ಟಿರುತ್ತೇನೆ. ಈ ಹಣದಿಂದಲೇ ನನ್ನ ಶವ ಸಂಸ್ಕಾರ ನಡೆಯಬೇಕು. ನನ್ನನ್ನು ನನ್ನ ರಾಣಿಯ ಪಕ್ಕದಲ್ಲಿಯೇ ಮಣ್ಣು ಮಾಡಬೇಕು. ರವಿ, ನೋಡಿದ್ರ ಚಂದ್ರಪ್ಪ? ನೋಡಿ ನೋಡಿ ಅಕ್ಕಯ್ಯ, ಈಗ್ಲೂ ಭೂಮಿನೇ ನೋಡ್ತಾ ಇದೆ, ಆಕಾಶ ನೋಡ್ತಾ ಇಲ್ಲ. ಈಗ್ಲೂ ಭೂಮಿನೇ ನೋಡ್ತಾ ಇದೆ.
ಗೌರಿ 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 ಯಾಕೆ ಯಾಕೆ ಕಳ್ತಾ ಇದ್ದೀಯ? ನಾನು ಯಾಕೆ ಕಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವೇನು? ಯಾಕೆ ತಿಳ್ಕೊಂಡ್ಬಿಟ್ರಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯಷ್ಟು ಹಕ್ಕು ನನಗಿಲ್ವೇನು? ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು? ಈ ಮನೆ ಯಜಮಾನಿ ನೀನೆ ತಾನೆ. ಯಾರಿಗೆ ಬೇಕು ಯಜಮಾನ್ತಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಎಲ್ಲರಾಗೆ ನಾನು ಒಬ್ಬಳು ಮನುಷ್ಯನು ಅಂತ ತಿಳ್ಕೊಂಡು ನಿಮ್ ನಡೆಸ್ಕೊಂಡ್ರೆ ಸಾಕು. ಎತ್ತವ್ರನ್ನು ನನ್ನವ್ರನ್ನು ಬಿಟ್ಟು ನಿಮ್ ಹಿಂದೆನೆ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರು ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆದರ್ಸ್ತೆ ಹೋದ್ರೆ ಇನ್ನು ಯಾರು ಆದರ್ಸ್ತಾರೆ? ಇವತ್ತು ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯ ಗೌರಿ? ನಿನ್ಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೇನೇನು? ನೀವ್ ಬಾಯ್ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗಾಗಿಟ್ಕೊಂಡು ನಾನು ಯಾಕೆ ಚಿತ್ರವದೆ ಮಾಡ್ತೀರಾ? ನಿಮ್ ಮನಸ್ಸಿಗೆ ಬಂದ ಹಾಗೆ ನಾನು ಬೈದ್ ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನು ತಿಳ್ಕೊಡ್ತೀನಿ. ಮಾತಾಡಿ, ಬಾಯ್ ಬಿಟ್ಟು ಎರಡು ಮಾತಾಡಿ. ಯಾಕೆ ಹೀಗ್ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳ್ಲಿ ನಾನು? ಏನು ಮಾತಾಡ್ಲಿ ನಾನು? ಹೌದೌದು, ನೀವು ಹಾಗೆ ಕೇಳ್ಬೇಕಾದ್ದೆ. ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನನ್ನ ದೃಷ್ಟಿ ಹತ್ರ ಎರಡೇ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ನನ್ ಧ್ವನಿನೇ ನಂಗೆ ಮರ್ತೋಗ್ಬಿಟ್ಟಿದ್ದೀರಿ. ಒಂದ್ ದಿವ್ಸ ನಾನು ಮೂಗಿಯಾಗ ಹೋಗ್ತೀನಿ. ನಾನು ಮೂಗಿಯಾಗ ಹೋಗ್ತೀನಿ. ನಿನ್ನ ಸ್ಥಿತಿ ನೋಡಿದ್ರೆ ನಿಜವಾಗಿಯೂ ನನಗೆ ಸಂಕಟ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ ನಾನು? ಏನಂದ್ರೆ ನನ್ನ ಸ್ಥಿತಿ ನೋಡಿ ನಿಮ್ಗೆ ಸಂಕಟನೆ? ಬಿಡಿಬೇಡಿ, ಇನ್ನೊಂದ್ಸಲ ಆ ಮಾತು ಅನ್ಬೇಡಿ. ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮಾರ್ಗ ತೋರಿಸ್ಬೇಕಾಗಿಲ್ಲ. ಬೇಕಾಗಿರೋದು ನಿಮ್ ದಯೆ, ನಿಮ್ ಕರುಣೆ, ನಿಮ್ ಅನುಕಂಪ ಅಲ್ಲ ಅಂದ್ರೆ ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ. ಇವತ್ತ್ಯಾಕೋ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ಮೈಸೂರಿಗೆ ಹೋಗಿ 4 ದಿವಸ ನಿಮ್ಮ ತಂದೆ ತಾಯಿಗಳ ಹತ್ರ ನೆಮ್ಮದಿಯಾಗಿರು. ನಿಮಗೆ ಬೇಕಾದ ಸೌಕರ್ಯ ಎಲ್ಲ ನಾನು ಅಲ್ಲೇ ಮಾಡ್ಕೊಡ್ತೀನಿ. ಮೆತ್ತಿಗೆ ನನ್ನ ತವರು ಮನೆಗೆ ಸಾಕ್ ಹಾಕಿ ತಾಳಿ ಕಟ್ಟಿ ತಪ್ಪಿಗೆ ಜೀವನಾಂಶ ಕೊಡ್ಬೇಕಂತೀರಾ? ಯಾಕೆಲ್ಲದಕ್ಕೂ ಅಪಾರ್ಥ ಮಾಡ್ಕೊತಾ ಇದ್ದೀವಿ? ಜೀವನಾಂಶ ಕೊಡ್ತೀನಿ ಅಂತ ಹೇಳಲಿಲ್ಲ ನಾನು. ಅಲ್ಲಿ ಹೋಗಿದ್ರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಬಹುದು, ವಿಶ್ರಾಂತಿ ಸಿಕ್ಬಹುದು ಅಂತ. ನನಗೆ ವಿಶ್ರಾಂತಿನ ಬೇಡ, ಏನು ಬೇಡ. ನಾನು ಎಲ್ಲೂ ಹೋಗಲ್ಲ. ಇದು ನನ್ನ ಮನೆ, ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೆದು ಕೆಟ್ಟದು ಎಲ್ಲ ನನಗೆ ಸೇರಿದ್ದು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಹೃದಯ ಎಲ್ಲ ನಂದು. ನ್ಯಾಯವಾಗಿ ನನಗೆ ತಲುಪಿಸಬೇಕಾದ ವಸ್ತುಗಳನ್ನ ನನ್ನ ವಶಕ್ಕೊಪ್ಪೆ. ನೀವು ಹೋಗು ಅಂತೀರಾ, ದೂರ ಹೋಗು ಅಂತ. ನಾನು ಹೋಗಲ್ಲ, ಖಂಡಿತವಾಗ ಹೋಗಲ್ಲ. ನೀವು ಕಟ್ಟದು ಸಣ್ಣದು ಹೋಗಲ್ಲ. ಎಲ್ಲಿಗೆ ಹೊಡ್ತಾ ಇದ್ದೀರಾ? ಎಲ್ಲಿಗೆ ಹೊಡ್ತಾ ಇದ್ದೀರಾ? ಹೆಣ್ಣಾಗಿ ತಗ್ಗಿ ಬಗ್ಗಿ ನಡಿಬೇಕಾದ ನಾನೇ ಇಷ್ಟೊಂದು ಕುಗ್ರಾಟ ಇರುವಾಗ ಗಂಟಾಗಿರೋ ನಿಮ್ಗೆ ನನ್ನ ದೊಡ್ಡ ಮಾತು ಬೈಬೇಕಂತ ಅನ್ಸಲ್ವೇನೋ? ನಿಮ್ದು ಅಮ್ಮಯ್ಯ ಅಂದ್ರೆ ನಿಮ್ದು ಅಮ್ಮಯ್ಯ ಒಂದೇ ಒಂದ್ಸಲ ನನ್ನಲ್ಲಿ ಕೋಪಿಸ್ಕೊಂಡಿದ್ರೆ, ಒಂದೇ ಒಂದ್ಸಲ ಹೆಂಡತಿಯನ್ನು ಸಲಿಗೆಯಿಂದ ನನ್ನ ಹೀನಾಮಾನವಾಗಿ ಬೈರಿದ್ರೆ ಈ ಕೈಯಿಂದ ಹೊಡಿರಿ, ಹೊಡಿರಿ. ಗೌರಿ, ಸಮಾಧಾನ ಗೌರಿ. ಲಲಿತಾ, ಯಾಕೆ ನನ್ನ ಮನಸ್ಸಿನಿಂದ ಮರೆಯಾಗದೆ ಚಿತ್ರಹಿಂಸೆ ಮಾಡ್ತಾ ಇದ್ದೀಯ? ಯಾಕೆ ನನ್ನನ್ನು ಅಣುವಾಗಿ ಕೊಲ್ತಾ ಇದ್ದೀಯ ಲಲಿತಾ? ಯಾಕೆ ನನ್ನನ್ನು ಅಣುವಾಗಿ ಕೊಲ್ತಾ ಇದ್ದೀಯ?
ತನ್ನ ಕಂದನನ್ನು ರಾಜಗುರುವಿಗೆ ಅರ್ಪಿಸಿ ಮಡಿದ ಮಾತೆಯ ಸಮಾಧಿಯೇ ಇದು. ಆ ಮಗುವಿನ ಯೋಗಕ್ಷೇಮದ ಹೊಣೆ ಹೊತ್ತ ನಿರ್ಭಾಗ್ಯ ರಾಜಗುರು ವೀರಶರ್ಮನೇ ನಾನು. ಪಲ್ಲವರ ಸೊಲ್ಲನ್ನಡಗಿಸಿ ಕನ್ನಡಿಗರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಕದಂಬರ ವಿಜಯ ಕಾಳೆಯನ್ನು ದಶ ದಿಕ್ಕುಗಳಲ್ಲಿಯೂ ಮಾರುಮರೆಯುವಂತೆ ಮಾಡಬೇಕಾದ ಆ ರಾಜಕುಮಾರನೇ ನೀನು. ಸೂರ್ಯಚಂದ್ರರ ಮೇಲಾಣೆ, ನಮ್ಮ ಕುಲದೈವ ಮಧುಕೇಶ್ವರನ ಮೇಲಾಣೆ, ನೀನೇ ಆ ರಾಜಪುತ್ರ. ಕದಂಬ ವಂಶೋದ್ಧಾರಕನು ಜೀವಂತನಾಗಿರುವ ರಹಸ್ಯ ನಮ್ಮ ವೈರಿಗಳಿಗೆ ತಿಳಿಯಬಾರದೆಂದೇ ನಿನ್ನನ್ನು ಈಶಭಟ್ಟರಲ್ಲಿ ಬ್ರಾಹ್ಮಣನಂತೆ ಬೆಳೆಸಿತು. ಅಮ್ಮ, ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುಣಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ಹಾಗಾದ್ರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ. ಬಾಮ, ಈ ಮಣಿ ಕಿರೀಟ ನಿನಗೆ ಬೇಡವೇ? ಈ ರತ್ನ ಸಿಂಹಾಸನ ನಿನಗೆ ಬೇಡವೇ? ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕರಿಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಈ ನಿನ್ನ ಮಗನಲ್ಲಿ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮ್ಯಾಕಾಶಗಳೇ ಸಿಡಿದೆದ್ದು ಹಾಗೆಯಾಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶವೃಕ್ಷವಿಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ.